ನಾವಿವತ್ತು ದೇವರ ನೈವೇದ್ಯಕ್ಕಾಗಿ ಪಂಚಕಜ್ಜಾಯ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋದು ಒಂದು ಬಾಳೆಹಣ್ಣು, ರುಬ್ಬಿಟ್ಕೊಂಡಿರೋ ಕಾಯಿ, 2 ಏಲಕ್ಕಿ ಹಾಕಿ, ಹಾಗೆ 1 ಕಪ್ ಆಗುವಷ್ಟು ಅವಲಕ್ಕಿ. ಇಲ್ಲಿ ನಾನು ಅರ್ಧ ಬೆಲ್ಲದುಂಡೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಈ ಅರ್ಧ ಬೆಲ್ಲದುಂಡೆಗೆ ಕಾಯಿ ಹಾಗೆ ಬಾಳೆಹಣ್ಣು ಹಾಕಿ. ನಿಮಗೆ ಬಾಳೆಹಣ್ಣಿಂದ ಕೋಲ್ಡ್ ಆಗುತ್ತೆ ಅಂತ ಅನಿಸಿದ್ರೆ ಬಾಳೆಹಣ್ಣು ಬದಲಾಗಿ ನೀವು ಬೇರೆ ಯಾವುದಾದ್ರೂ ಹಣ್ಣನ್ನು ಇಲ್ಲಿ ಬಳಸ್ಕೋಬೋದು. ಈ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಯಾಕೆ ಅಂತ ಅಂದರೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ಪೂನಲ್ಲೆಲ್ಲ ಮಾಡೋದ್ರಿಂದ ಕಾಯಿ, ಬಾಳೆಹಣ್ಣು, ಬೆಲ್ಲ ಎಲ್ಲ ಹೊಂದ್ಕೊಳ್ಳೋದಿಲ್ಲ. ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀವು ಅವಲಕ್ಕಿನ ಹಾಕೊಳ್ಳೋದಾದರೆ ಪೇಪರ್ ಅವಲಕ್ಕಿ ಆದರೂ ಹಾಕೋಬೋದು ಅಥವಾ ಗಟ್ಟಿ ಅವಲಕ್ಕಿ ಆದರೂ ಹಾಕೋಬೋದು. ಗಟ್ಟಿ ಅವಲಕ್ಕಿ ಹಾಕೋದಾದರೆ ಒಂದು ಸ್ವಲ್ಪ ನೆನೆಸಿಟ್ಟು ಹಾಕಿದ್ರೆ ಸ್ಮೂತಾಗಿ ಬರುತ್ತೆ. ಆ್ಯಂಡ್ ಅವಲಕ್ಕಿ ಏನಕ್ಕೆ ಇದಕ್ಕೆ ಬಳಸ್ತೀವಿ ಅಂತ ಅಂದರೆ ಅವಲಕ್ಕಿಗೆ ತುಂಬ ವಿಶೇಷವಾದ ಬೆಲೆ ಇದೆ, ಶ್ರೇಷ್ಠವಾದ ಸ್ಥಾನ ಇದೆ. ಯಾಕೆ ಅಂದರೆ ಸುಧಾಮ ಕೃಷ್ಣನಿಗೆ ಇದೇ ಅವಲಕ್ಕಿಯನ್ನು ತಗೊಂಡು ಭೇಟಿ ಮಾಡೋದಕ್ಕೆ ಹೋಗ್ತಾನೆ. ಇದೇ ಅವಲಕ್ಕಿನ ಕೃಷ್ಣ ಸುಧಾಮನಿಂದ ಪಡೆದು ಸ್ವೀಕರಿಸ್ತಾನೆ, ಸಂತೃಪ್ತಿ ಆಗ್ತಾನೆ. ಹಾಗಾಗಿ ಅವಲಕ್ಕಿಗೆ ತುಂಬ ವಿಶೇಷವಾದ ಸ್ಥಾನ ಇದೆ. ಅದನ್ನು ಯಾರೇ ಕೊಟ್ಟರೂ ಸಹ ಅವಲಕ್ಕಿನ ಬೇಡ ಅಂತ ಹೇಳಬಾರ್ದು. ಅದೇ ಥರ ಅವಲಕ್ಕಿಯಲ್ಲಿ ದೇವರಿಗೆ ನೈವೇದ್ಯ ಮಾಡಿದರೆ ತುಂಬ ಶ್ರೇಷ್ಠವಾಗಿರುತ್ತೆ ಅಂತ ಕೂಡ ನಂಬಿಕೆ ಇದೆ. ದೇವರ ನೈವೇದ್ಯಕ್ಕೆ ಇದೇ ಬೇಕು ಅದೇ ಬೇಕು ಅಂತ ಏನೂ ಇಲ್ಲ. ನಮ್ಮ ಭಕ್ತಿಯಲ್ಲಿ ನಾವು ನಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಏನು ಮಾಡಿಟ್ಟಿರ್ತೀವೋ ಅದೇ ದೇವರಿಗೆ ತಲುಪುತ್ತೆ. ಅದನ್ನು ಭಕ್ತಿಯಿಂದ ಕೊಟ್ಟು ಭಗವಂತ ಅಂತ ಬೇಡ್ಕೊಂಡ್ರೆ ಸಾಕಾಗುತ್ತೆ. ಕಾಯಿ, ಬೆಲ್ಲ ಹಾಗೆ ಬಾಳೆಹಣ್ಣು ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಪೇಪರ್ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದರೆ ನಿಮ್ಮ ಪ್ರಸಾದ ರೆಡಿ ಆಗುತ್ತೆ. ಇದನ್ನು ನೀವು ದೇವರಿಗಿಟ್ಟು ಕೈ ಮುಗಿದ್ರೆ ಭಗವಂತ ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ.